ಮೈಸೂರು ಅಂತ ಮಾಡಬಾರ್ದು ಹಂಗಾರೆ ಇವತ್ತು ಮೈಸೂರು ರಿಫ್ರೆಶ್ಮೆಂಟ್ ಅಂದಿದೆ ಅದು ತಕ್ಷಬಿಡಿ ಮೈಸೂರು ಮಿತ್ರ ಪೇಪರ್ ಇದೆ ತಕ್ಷಬಿಡಿ ಮೈಸೂರು ಸ್ಟಾರ್ ಆಫ್ ಮೈಸೂರು ಇದೆ ತಕ್ಷಿ ಮೈಸೂರ್ನ ತೆಗಿರಿ ಅಂತ ಹೇಳಕ್ಕೆ ಇವ್ರು ಯಾರು ಇವ್ರಿಗೆ ಅಧಿಕಾರ ಏನಿದೆ ಮೈಸೂರು ತಕ್ಷಿ ಅಂತ ನಮ್ಮಲ್ಲಿ ಬ್ಯಾಗ್ ತಗೊಂಡ್ರು ಬ್ಯಾಗ್ ಮೇಲೆ ಮೈ ಟಾರ್ಪಲಿನ್ಸ್ ಅಂತ ಇದೆ ಬಿಲ್ ತಗೊಂಡ್ರು ಮೈ ಟಾರ್ಪಲಿನ್ಸ್ ಅಂತಾನೆ ಇದೆ ಮೈಸೂರು ಅನ್ನೋದು ನನ್ನ ಊರು ಯಾಕೆ ನಾನು ಮೈಸೂರಲ್ಲೇ ಬೆಳೆದು ಈ ಮಟ್ಟಿಗೆ ಬಂದಿರೋದು ನನಗೆ ಮೈಸೂರು ಜನ ಈ ಮಟ್ಟಿಗೆ ಬೆಳೆಸಿದ್ದಾರೆ ಅದಕ್ಕೆ ಅದು ನನ್ನ ಊರು ನಾನು ಊರನ್ನ ನಾನು ಇಟ್ಕೋತೀನಿ ನನ್ನ ಹೆಸರು ಅದನ್ನು ಇಡಬಾರ್ದು ಅಂತ ಯಾವುದೇ ಕಾನೂನಲ್ಲಿ ಇಲ್ಲ ನೀನು ಇಡಬಾರ್ದು ನೀನು ಊರು ಅಂತ ಮೈಸೂರು ಟಾರ್ಪಲ್ ಬ್ರ್ಯಾಂಡ್ ಅಂದ್ರೆ ಏನು ಆ ಬ್ರ್ಯಾಂಡಿಂಗ್ ಅರ್ಥ ಏನು ಅದಕ್ಕೊಂದು ಬೇಕಲ್ಲ ಈ ಮೈಸೂರು ಟಾರ್ಪಲ್ ನನ್ನ ಬ್ರ್ಯಾಂಡು ಅಂದ್ರೆ ಇವರು ಏನಾದ್ರು ಮಿಷಿನ್ ಇಟ್ಕೊಂಡಿದಾರ ಟಾರ್ಪಲ್ ಮ್ಯಾನುಫ್ಯಾಕ್ಚರ್ ಮಾಡೋದು ಬಹುಶಃ ಇವರಲ್ಲಿ ವ್ಯಾಪಾರ ಕಮ್ಮಿ ಆಗಿರ್ಬೋದು ಇವರಲ್ಲಿ ಬಹುಶಃ ಕ್ವಾಲಿಟಿ ಕೊರತೆ ಆಗಿರ್ಬೋದು ಆದ್ರಿಂದ ಗಿರಾಕಿಗಳು ಬೇರೆ ಬೇರೆ ಅಂಗಡಿಗಳು ಬರ್ತಾ ಇದ್ದಾರೆ ಅದು ಬಹುಶಃ ಅವ್ರಿಗೆ ಸಹಿಸಕ್ ಆಗದೆ ಇರ್ಬೋದು ಅದಕ್ಕೆ ಇವರು ಪಾಂಪ್ಲೆಟ್ ಹಚ್ಚೋದು ಆ್ಯಡ್ ಕೊಡೋದು ಇದೆಲ್ಲ ಮಾಡ್ತಾರೆ ನಾವ್ಯಾಕೆ ಆ್ಯಡ್ ಕೊಡ್ಬೇಕು ನಾನು ಆ್ಯಡ್ ಕೊಡಲ್ವಿ ಇವತ್ತು ಸರ್ ಇದು ಮೈಸೂರು ಟಾರ್ಪಲ್ಲು ಮೈ ಟಾರ್ಪಲ್ಲು ಎರಡೂ ಬೇರೆ ಯಾವುದಕ್ಕೂ ಸಂಬಂಧ ಇಲ್ಲ ಇದರಲ್ಲೆನ್ನೆ ಅವರಲ್ಲಿರೋಂಥ ಕೆಲವು ಹುಡುಗರು ಪಾಪ ಒಳ್ಳೆ ಸ್ಟೂಡೆಂಟ್ಗಳು ಅವ್ರುಗಳು ಕರ್ಕೊಂಬಂದು ಪಾರ್ಟ್ ಟೈಮ್ ಕೆಲಸ ಕೊಡ್ತೀನಿ ಅಂತ ಬೋರ್ಡ್ಗಳು ಹಾಕ್ಕೊಂಡು ಮೈ ಟಾರ್ಪಲಿನ್ಸ್ ಮುಂದೆ ನಾವು ನಿಂತ್ಕೊಂಡು ಇಲ್ಲಿ ಬರೋ ಕಸ್ಟಮರ್ ಆ ಕಡೆ ಕಳಿಸಿ ಅಂಥೇಳಿ ಪಾಂಪ್ಲೆಟ್ ಕೊಡೋ ಅಂಥದ್ದು ವೀಡಿಯೋಗಳು ನಮ್ಮಲ್ಲಿದೆ ಆಗ ಆ ಹುಡುಗ ಏನು ಮಾಡ್ತಾನೆ ಹಿಂಗೆ ಕಸ್ಟಮರ್ ನಿಂತು ಒಳಗೆ ಅವ್ರನ್ನ ಕರಿತಾನೆ ಅಲ್ಲೋಗಿ ಇಲ್ಲಲ್ಲ ಅಂತ ಕೊಟ್ಟ ನಾವು ಅವಾಗ ನಿಂತಿರ್ತೀನಿ ಆಗ ನಾನು ನಮ್ಮ ಸ್ನೇಹಿತರೆಲ್ಲ ಊಟ ಮಾಡ್ಕೊಂಡು ಬಂದಾಗ ನಿಂತಾಗ ಬ್ರದರ್ ಇಲ್ಲಿ ಕೊಡಬೇಡ ಬ್ರದರ್ ಅಲ್ಲೋ ಕೊಡಿ ಯಾಕೆ ಕಸ್ಟಮರ್ ಇದು ಮಾಡ್ತಿದೆ ನಮ್ಮ ಸೌಕಾರ ಹೇಳಿರೋದು ವೀರಭದ್ರಪ್ಪ ಹುಡುಗ ನೀನು ಅವನ ಕೇಳೋಕ್ಕೆ ಹೋಗಲೇ ಅಂತ ಹಿಂಗೆ ಹೇಳ್ದೆ ಅವಾಗ ಅವ್ನಿಗೆ ಯಾರಿಗೆ ಮಾತಾಡ್ತಿದ್ಯಾ ಅಂತ ಬೇರೆ ಪಾಪ ಅಕ್ಕಪಕ್ಕ ಅಂಗಡಿ ಅವ್ರ ಓನರ್ ಕಣೆ ಅವರು ಓನರ್ಗೆ ಏನು ಹಿಂಗೆ ಮಾತಾಡ್ತಿದ್ದೆ ನೀನು ಅನ್ನೋ ಮಾತು ನಡೀತಿದೆ ಆ ಮಾತು ತಳ್ದಾಗ ನಡಿ ಆ ಕಡೆ ಅಂತ ತಳ್ತೀವಿ ಈ ಕಡೆ ಎಲ್ಲ ಕೊಡಬೇಡ ಆ ತಳ್ಳೋದನ್ನು ಇವರು ಹೊಡೆದ್ರು ಅನ್ನೋ ರೀತಿನ ರಿಯಾಕ್ಟ್ ಮಾಡಿ ಚೇಂಜ್ ಮಾಡಿದ್ದಾರೆ ಅದು ಸಾಕು ಯಾಕೆಂದರೆ ಆ ಥರ ಒಂದು ವೇಳೆ ಹೊಡೆದಿದ್ರೆ ಆ ಥರ ಆ ಹುಡುಗ ಬಂದು ಕಂಪ್ಲೇಂಟ್ ಕೊಡ್ಬೋದು ಆ ಥರದಕ್ಕೆ ಕಾನೂನುಬದ್ಧವಾಗಿ ಏನು ಬೇಕು ಅದನ್ನು ಏನು ಕಾನೂನುಬದ್ಧವಾಗಿ ಆ್ಯಕ್ಷನ್ ತೊಗೋಬೇಕು ಅದಕ್ಕೆ ಕಾನೂನು ಇದೆ ನಡೆಯೋದು ಇವರಾಗೆ ನಾವು ಅವ್ರ ಅಂಗಡಿ ಮುಂದೆ ಹೋಗ್ಬಿಟ್ಟು ನಾವು ನಿಂತ್ಕೊಂಡು ಇದೆಲ್ಲ ಅಲ್ಲಿ ಬನ್ನಿ ಕಸ್ಟಮರ್ಗೆ ಅಂತ ನಾವು ಹೋಗಲ್ಲ ಇವ್ರು ಬ್ರ್ಯಾಂಡು ಅಂತ ಹೇಳ್ತಾರೆ ಒಪ್ಕೊಳ್ಳೋ ಆಯಿತು ಮೈಸೂರು ಟಾರ್ಪಲ್ಲು ಅಂತ ಬ್ರ್ಯಾಂಡು ಅಂತ ಮೈಸೂರು ಟಾರ್ಪಲ್ ಬ್ರ್ಯಾಂಡ್ ಅಂದರೆ ಏನು ಆ ಬ್ರ್ಯಾಂಡಿಂಗ್ ಅರ್ಥ ಏನು ಅದಕ್ಕೊಂದು ಬೇಕಲ್ಲ ಈಗ ಮೈಸೂರು ಟಾರ್ಪಲ್ ನನ್ನ ಬ್ರ್ಯಾಂಡು ಅಂದರೆ ಇವರು ಏನಾದ್ರು ಮಿಷಿನ್ ಇಟ್ಕೊಂಡಿದ್ದಾರಾ ಟಾರ್ಪಲ್ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ಈಗ ಸ್ಕೈ ಬ್ಯಾಗ್ ಬರುತ್ತೆ ವೆಲ್ ಕ್ರಾಫ್ಟ್ ಬರುತ್ತೆ ಅಮೆರಿಕನ್ ಟೂರಿಸ್ಟ್ ಬರುತ್ತೆ ನಾನಾ ರೀತಿ ಬ್ರ್ಯಾಂಡ್ಗಳು ಬರುತ್ತೆ ಅದೆಲ್ಲ ಮ್ಯಾನುಫ್ಯಾಕ್ಚರ್ಸ್ ಯಾರೋ ಇದ್ದಾರೆ ಅಲ್ಲಿಂದ ಬಿಲ್ಲಿಂಗ್ ಕೊಡ್ತಾರೆ ನಮ್ಗೆ ಹೋಲ್ಸೇಲಲ್ಲಿ ನನಗೂ ಬಿಲ್ ಆಗುತ್ತೆ ಅವ್ರಿಗೂ ಬಿಲ್ ಆಗುತ್ತೆ ಕಸ್ಟಮರ್ ನನ್ನ ಅಂಗಡಿಗೆ ಬಂದು ವೆಲ್ ಕ್ರಾಫ್ಟ್ ಕೊಡೋರು ಅದೇ ಬ್ಯಾಗ್ ಹೋಗುತ್ತೆ ಅವ್ರ ಅಂಗಡಿಗೆ ಹೋಗೋರು ಅದೇ ಬ್ಯಾಗ್ ಬರುತ್ತೆ ಇದರಲ್ಲಿ ಹೆಂಗೆ ಬ್ರ್ಯಾಂಡಿಂಗ್ ಆಯಿತು ಮೈಸೂರು ಟಾರ್ಪಲಿನ್ ಟ್ರೇಡ್ ಮಾರ್ಕ್ಸ್ ಮಾಡಿಸಿದ್ದಾರೆ ಅಂದರೆ ಅವರು ಮೈಸೂರು ಟಾರ್ಪ್ ಟ್ರೇಡ್ ಮಾರ್ಕ್ ಮಾಡಿರೋದು ಅವರು ಓಲ್ ಶೇಪಲ್ಲಿ ಮಾಡಿಸಿದ್ದಾರೆ ನಾವು ಓಲ್ ಶೇಪಲ್ಲಿ ಮೈಸೂರು ಟಾರ್ಪಲ್ ಅಂತ ಹಾಕಿಲ್ಲ ಅಲ್ಲಿ ನಮ್ಮಲ್ಲಿ ಕರೆಕ್ಟಾಗಿ ಬೋರ್ಡಲ್ಲಿ ಮೈ ಟಾರ್ಪಲಿನ್ಸ್ ಅಂತಿದೆ ನಮ್ಮಲ್ಲಿ ಬ್ಯಾಗ್ ತೊಗೊಂಡ್ರು ಬ್ಯಾಗ್ ಮೇಲೆ ಮೈ ಟಾರ್ಪಲಿನ್ಸ್ ಅಂತ ಇದೆ ಬಿಲ್ ತೊಗೊಂಡ್ರು ಮೈ ಟಾರ್ಪಲಿನ್ಸ್ ಅಂತಲೇ ಇದೆ ಮೈಸೂರು ಅನ್ನೋದು ನನ್ನ ಊರು ಯಾಕೆ ನಾನು ಮೈಸೂರಲ್ಲೇ ಬೆಳೆದು ಈ ಮಟ್ಟಿಗೆ ಬಂದಿರೋದು ನನಗೆ ಮೈಸೂರು ಜನ ಈ ಮಟ್ಟಿಗೆ ಬೆಳೆಸಿದ್ದಾರೆ ಅದಕ್ಕೆ ಅದು ನನ್ನ ಊರು ನಾನು ಊರನ್ನ ನಾನು ಇಟ್ಕೋತೀನಿ ನನ್ನ ಹೆಸರು ಅದನ್ನು ಇಡಬಾರ್ದು ಅಂತ ಯಾವುದೇ ಕಾನೂನಲ್ಲಿ ಇಲ್ಲ ನೀನು ಇಡಬಾರ್ದು ನೀನು ಊರು ಅಂತ ಆ ಥರ ಯೋಚನೆ ಮಾಡೋಕ್ಕೆ ಹೋದರೆ ಈಗ ಎಲ್ಲರೂ ಇಟ್ಕೋತಾರೆ ದೊಡ್ಡ ಮುಂದೆ ಹಿಂದೆ ಅವ್ರ ಊರ ಹೆಸರು ಹಂಗಾರೆ ಇಟ್ಕೋಬಾರ್ದ ದೊಡ್ಡ ಯಾರು ಅಂತ ಬೇಡ ದೊಡ್ಡವ್ರು ಅವ್ರ ಹೆಸರುಗಳ ಮುಂದೆ ನಾನು ಹಾಸನ ನಾನು ಕೊಪ್ಪಳ ಈ ಥರ ಸಾಮಾನ್ಯವಾಗಿ ಇಟ್ಕೋತಾರೆ ಆ ಥರ ಎಲ್ಲ ಇಟ್ಕೋಬಾರ್ದು ಅಂತ ಯಾವುದೂ ಕಾನೂನು ಇಲ್ಲ ನಾವೇನಾದ್ರು ಒಂದು ವೇಳೆ ಮೈಸೂರು ಟಾರ್ಪಲಿನ್ ಅಂತ ಹಾಕಿ ಬ್ಯಾಗ್ ಮೇಲೆ ಸೇಲ್ ಮಾಡ್ತಿದ್ರೆ ಅದು ತಪ್ಪಾಗುತ್ತೆ ನಾವು ಅದನ್ನು ಮಾಡಿಲ್ಲ ನಮ್ಮಲ್ಲಿ ಇಲ್ಲವೂ ಇಲ್ಲ ಇವರು ಮೈ ಟಾರ್ಪಲಿನ್ಸ್ ಮೈಸೂರು ಅಂತ ಬೋರ್ಡಲ್ಲಿ ಮೈಸೂರನ್ನು ನಮ್ಮೂರು ಹಾಕಿದ್ದೀವಿ ಮೈ ಟಾರ್ಪಲಿನ್ ನೀವು ಬಿಲ್ ತೊಗೊಂಡ್ರು ಮೈ ಟಾರ್ಪಲಿನ್ಸೇ ಬರೋದು ಲೇಬಲ್ ಮೈ ಟಾರ್ಪಲಿನ್ಸೇ ಬರೋದು ಇದರಲ್ಲಿ ಯಾವುದೇ ರೀತಿಯೂ ಇಲ್ಲ ಇವರು ಬ್ರ್ಯಾಂಡು ಅಂತಿದ್ರೆ ಇವ್ರ ಗ್ರಾಹಕರಿಗೆ ಏನಾದ್ರು ಮಿಸ್ಸಾಗಿ ಈ ಕಡೆ ಬರ್ತಾರೆ ಆ ಗ್ರಾಹಕರಿಗೆ ಗೊತ್ತಿರುತ್ತಲ್ಲ ಯಾವ ಅಂಗಡಿಯಲ್ಲಿ ಕ್ವಾಲಿಟಿ ಇದೆ ಅಂತ ಈಗ ನಾವು ಇವತ್ತನ್ನೇ ಮಾಡಿಲ್ವಲ್ಲ 15 ವರ್ಷ ಆಗಿದೆ ನಾವು ಮಾಡಿ ಈ 15 ವರ್ಷದಲ್ಲಿ ಗ್ರಾಹಕರು ಬರ್ತಾನೆ ಇದ್ದಾರೆ ಒಂದು ವೇಳೆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಂದರೆ ಗ್ರಾಹಕರು ಬರಲ್ಲ ಈಗ ಅವ್ರ ಅಂಗಡಿ ಬಿಟ್ಟು ನಮ್ಮ ಅಂಗಡಿ ತೊಗೋತಾ ಇದ್ದಾರೆ ಅಂದರೆ ಬಹುಶಃ ಅವ್ರ ಅಂಗಡಿಯಲ್ಲಿ ಏನೋ ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಅಂಗಡಿಯಲ್ಲಿ ಇಷ್ಟ ಆಗಿ ತೊಗೋತಾರೆ
ಇದನ್ನು ಅವರು ಇಲ್ಲ ಬ್ರ್ಯಾಂಡ್ನ ಮೋಸ ಮಾಡ್ತಾರೆ. ಮೋಸ ಮಾಡೋಕ್ಕೆ ಅವರೇನು ಮಿಷಿನ್ ಇಟ್ಕೊಂಡು ಮ್ಯಾನುಫ್ಯಾಕ್ಚರ್ ಸರ್. ಈಗ ನೀವು ಒಂದು ಶರ್ಟ್ ಪೀಸ್ ತೊಗೋತೀರಾ ಸರ್, ಒಂದು ಕಂಪ್ನಿದೊಬ್ಬರು ಶರ್ಟ್ ರೆಮೆನ್ಸ್ ತೊಗೋತೀವಿ ಸರ್ ನಾವು, ನೀವು ತೊಗೋತೀರಾ, ನಾನು ತೊಗೋತೀನಿ. ಹೊಲಿಯೋದು ಯಾರು ಸರ್? ನಿಮ್ಮ ಟೈಲರೇ ಬೇರೆ, ನನ್ನ ಟೈಲರೇ ಬೇರೆ. ಬಟ್ಟೆ ಯಾರು ಮ್ಯಾನುಫ್ಯಾಕ್ಚರು? ರೈಮಂಡ್ಸ್ ಅವರು ಸರ್. ಟೈಲರ್ ಹೊಲ್ದಿದ ತಕ್ಷಣ ಟೈಲರ್ದಲ್ಲ ಅದು. ಟೈಲರ್ ನಾನು ಕೊಟ್ಟೆ ಅಂತ ಹಂಗೆ ಬರಲ್ಲ ಸರ್. ಯಾಕೆಂದರೆ ಇವ್ರು ಟಾರ್ಪಲ್ ಕೊಡ್ತಾರಲ್ಲ, ಟಾರ್ಪಲ್ ಏನು ಮಿಷಿನ್ ಇಟ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಇದು ಕಾನ್ಪುರಲ್ಲಿ ಮಾಡೋದು. ಅದನ್ನು ಡಿಸ್ಪ್ಯಾಚ್ ಆಗುತ್ತೆ ಎಲ್ಲ ಅಂಗಡಿಗಳಿಗೆ. ಮೈ ಟಾರ್ಪಲ್ಗೆ ಆಗುತ್ತೆ, ಶ್ರೀ ಟಾರ್ಪಲ್ ಆಗುತ್ತೆ, ಮೈಸೂರು ಟಾರ್ಪಲ್ ಆಗುತ್ತೆ. ಮೈಸೂರು ತುಂಬ ಅಂಗಡಿಗಳಿದೆ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಯಾವ ಡಿಸೈನ್ ಬೇಕೋ ಅದನ್ನು ತೊಗೊಂಡು ಕಟ್ ಮಾಡಿ ಹೊಲಿಸ್ತಾರೆ. ಅವ್ರ ಟೈಲರ್ ಹೊಲಿತಾರೆ, ನಮ್ಮ ಟೈಲರ್ ಹೊಲಿತಾರೆ. ಅದು ಬಿಟ್ಟರೆ ಯಾವುದೇ ರೀತಿ ನಾವು ಮಿಷಿನ್ಗಳಿಟ್ಕೊಂಡು ನಾವು ತಯಾರಿಸೋಂಥದ್ದು ಏನೂ ಇಲ್ಲ ಇಲ್ಲಿ. ಯಾಕೆಂದರೆ ಅದನ್ನು ಬ್ರ್ಯಾಂಡು ಅಂದರೆ ಈಗೇನೋ ನಿಮ್ಮ ಲೇಬಲ್ ಹಾಕ್ಬಿಟ್ಟು ಮಾರ್ತಿದ್ವಾ, ಆವಾಗ ಅದು ತಪ್ಪು. ಅದು ನೀವು ಕಾನೂನುಬದ್ಧವಾಗಿ ಹೋಗಬೇಕು. ಮೈಸೂರು ಅಂತ ಮಾಡಬಾರ್ದು. ಹಂಗಾರೆ ಇವತ್ತು ಮೈಸೂರು ರಿಫ್ರೆಶ್ಮೆಂಟ್ ಅಂದಿದೆ, ಅದು ತೆಗ್ಸ್ಬಿಡಿ. ಮೈಸೂರು ಮಿತ್ರ ಪೇಪರ್ ಇದೆ, ತೆಗ್ಸ್ಬಿಡಿ. ಮೈಸೂರು ಸ್ಟಾರ್ ಆಫ್ ಮೈಸೂರು ಇದೆ, ತೆಗ್ಸಿ. ಮೈಸೂರನ್ನ ತೆಗೀರಿ ಅಂತ ಹೇಳೋಕ್ಕೆ ಇವ್ರು ಯಾರು? ಇವ್ರಿಗೆ ಅಧಿಕಾರ ಏನಿದೆ ಮೈಸೂರು ತೆಗ್ಸಿ ಅಂತ? ಮೈಸೂರು ತೆಗೀರಿ ಅಂತ ಹೇಳೋ ಅಧಿಕಾರ ಇಲ್ಲ. ಮೈಸೂರಲ್ಲಿ ನಾನಾ ರೀತಿಗಳಿದೆ, ನಾನಾ ರೀತಿ. ಯಾಕೆಂದರೆ ಇವತ್ತು ಮೀಡಿಯಲ್ಲಿ ಗೊತ್ತಿರೋ ಪ್ರಕಾರ ಮೈಸೂರು ಮಿತ್ರ ಎಂಥ ಪಾಪ್ಯುಲೇಷನ್ ಇದೆ, ಎಂಥ ನ್ಯೂಸ್ ಬರ್ತದ್ರಲ್ಲಿ. ಸ್ಟಾರ್ ಆಫ್ ಮೈಸೂರು ಎಂತೆಂಥ ನ್ಯೂಸ್ ಬರುತ್ತೆ. ಅದು ಆ ಮೈಸೂರು ಅನ್ನೋದಿದೆಯಲ್ಲ, ನಮ್ಮ ಊರು, ನಮ್ಮ ಒಂದು ಒಡನಾಡೋದ್ರಲ್ಲಿರೋದು. ಟ್ರೇಡ್ ಮಾರ್ಕು ಮೈಸೂರು ಟಾರ್ಪಲಿನ್ ಅಂತ ತೊಗೊಂಡಿದ್ದಾರೆ. ಬೇರೆಯವ್ರು ಮೈಸೂರು ಇಟ್ಕೋಬಾರ್ದು ಅಂತ ಯಾವುದೂ ಇಲ್ವಲ್ಲ ಸರ್. ಬೇರೆಯವ್ರಿಗೆಲ್ಲ ತೆಗ್ಸಿ ಸರ್. ಬೇರೆಯವ್ರು ಸುಮಾರು ಜನ ಮೈಸೂರು ಅಂತ ಎಲ್ಲ ಮೆನ್ಷನ್ ಮಾಡಿದಾರಲ್ಲ, ತೆಗ್ಸಿ ಸರ್ ಅವ್ರಿಗೆಲ್ಲ ಫಸ್ಟು. ಅದು ಕಾನೂನುಬದ್ಧವಾಗಿ ಹೋಗಲಿ ಸರ್, ತಪ್ಪಿಲ್ಲ. ಕಾನೂನು ಇದೆ ಇದಕ್ಕೆ ಸರ್. ಅವರು ಯಾವಾಗ ಬೇಕಾದ್ರೆ ಕಾನೂನುಬದ್ಧವಾಗಿ ಹೋಗ್ಬೋದು, ಅದಕ್ಕೆ ಯಾರೂ ಅಡೆತಡೆ ಇಲ್ಲ, ಮಾಡ್ಬೋದು. ಇವರ ಉದ್ದೇಶ ಏನು? ಬಹುಶಃ ಇವರಲ್ಲಿ ವ್ಯಾಪಾರ ಕಮ್ಮಿ ಆಗಿರ್ಬೋದು, ಇವರಲ್ಲಿ ಬಹುಶಃ ಕ್ವಾಲಿಟಿ ಕೊರತೆ ಆಗಿರ್ಬೋದು. ಆದ್ದರಿಂದ ಗಿರಾಕಿಗಳು ಬೇರೆ ಬೇರೆ ಅಂಗಡಿಗಳು ಬರ್ತಾಯಿದ್ದಾರೆ. ಅದು ಬಹುಶಃ ಅವ್ರಿಗೆ ಸಹಿಸಕ್ಕೆ ಆಗದೆ ಇರ್ಬೋದು. ಅದಕ್ಕೆ ಇವರು ಪಾಂಪ್ಲೆಟ್ ಹಚ್ಚೋದು, ಆ್ಯಡ್ ಕೊಡೋದು, ಇದೆಲ್ಲ ಮಾಡ್ತಾರೆ. ನಾವು ಯಾಕೆ ಆ್ಯಡ್ ಕೊಡಬೇಕು? ನಾನು ಆ್ಯಡ್ ಕೊಡಲ್ವೇ ಇವತ್ತು? ಹೌದು. ಈಗ ನನಗೆ ವ್ಯಾಪಾರ ಆಗ್ತಿದೆ, ನನ್ನ ಕ್ವಾಲಿಟಿ ಚೆನ್ನಾಗಿದೆ, ನನ್ನದೇ ಆದಂಥ ಒಂದು ಕ್ವಾಲಿಟಿ ಜನ ಮೆಚ್ಕೊಂಡಿದ್ದಾರೆ. ಆ ಕ್ವಾಲಿಟಿಗೆ ಇದುವರೆಗೂ ಕಂಪ್ಲೇಂಟ್ಸ್ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋತೀವಿ ನಾವು. ನಮಗೆ ರೇಟೂ ಕಮ್ಮಿ ಪ್ಲಸ್ ಕ್ವಾಲಿಟಿನೂ ಕೊಡ್ತೀವಿ, ಎರಡೂ. ನಾವು ಈ ರೀತಿ ಬೇರೆಯವ್ರ ಅಂಗಡಿ ಮುಂದೆ ಹೋಗಿ ದಬ್ಬಾಳಿಕೆ ಹೋಗಿ ಪಾಂಪ್ಲೆಟ್ ಹಂಚೋದಾಗಲಿ, ಇವರು LED ಬೋರ್ಡ್ ಹಾಕ್ಕೊಂಡಿದ್ದಾರೆ, ಅದನ್ನು ನೀವು ನೋಡ್ಬೋದು. ಏನು ಮೈಸೂರು ಟಾರ್ಪಲಿನ್ ರೈಟ್ ಮಾರ್ಕು ಮೇಲೆ ಮೈ ಅನ್ನೋದು ಎಕ್ಸೆಸ್ ಮಾಡಿದ್ದಾರೆ, ಟಾರ್ಪಲಿನ್ ಮೈಸೂರು ಇಂಟು ಶ್ರೀ ಅನ್ನೋದು ಎಕ್ಸೆಸ್ ಮಾಡಿದ್ದಾರೆ, ಟಾರ್ಪಲಿನ್ ಮೈಸೂರು ಇಂಟು ಮೈಸೂರು ಟಾರ್ಪಲ್ ರೈಟ್ ಮಾರ್ಕ್ ಅಂತ ಹಾಕ್ಕೊಂಡಿದ್ದಾರೆ. ಇವ್ರಿಗೆ ಅದನ್ನು ಅಧಿಕಾರ ಯಾರು ಕೊಟ್ಟರು? ಈ ಟಾರ್ಪಲಿನ್ಸ್ ಮೈಸೂರು ರಾಂಗ್ ಮಾರ್ಕ್ ಹಾಕ್ತಿರಲ್ಲ, ಏನು ನಿಮ್ಗೆ ಯಾರು ಹೇಳ್ತಾರೆ ಹಾಕೋದು? ಒಂದು ಅದನ್ನು ಕೇಳೋಂಥ ವಿಚಾರ ತಾನೇ. ಇವರು ಕ್ವಾಲಿಟಿ ಇದೆಯಲ್ಲ ಸರ್, ಹಾಕೋ ಅವಶ್ಯಕತೆ ಇಲ್ವೇ? ಗೊತ್ತಲ್ಲ ಸರ್, ಗ್ರಾಹಕರಿಗೆ ಏನು ಗೊತ್ತು, ಒಳ್ಳೆ ಹೆಸರಿದೆ, ಆಳ್ಕೆ ಬರುತ್ತೆ, ಹೋಗಬೇಕು ಅಂತ. ಆ ಥರ ಇದ್ದಾಗ ಇವ್ರು ಪಾಂಪ್ಲೆಟ್ ಹಂಚೋದು ನೆಸೆಸಿಟಿ ಇದೆಯಾ? ಬೇರೆಯವ್ರ ಅಂಗಡಿ ಮುಂದೆ ನಾವೇನಾರು ಅವ್ರ ಅಂಗಡಿ ಬಾಕ್ಲಿಗೆ ಹೋಗಿದ್ದೀವ? ನಾವು ಇವತ್ತು ಅವ್ರ ಅಂಗಡಿ ಕಡೆ ತಿರುಗೋದು ಇಲ್ಲ. ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಏನಾಗಬೇಕು ದೇವ್ರುಗಳು ಅದು. ಇದರಲ್ಲಿ ಆಮೇಲೆ ಇಲ್ಲಿ ಯಾವುದೇ ರೀತಿಯಷ್ಟೇ ನಮಗೆ ಒಂದೇ ಗೊತ್ತಿಲ್ಲ ಸರ್, ನಾವು ಇಲ್ಲಿ ಸಂವಿಧಾನದಲ್ಲಿ ಬದುಕ್ತಾ ಇದ್ದೀವಿ. ಎಲ್ಲ ಸೇರಿ ಬಾಳಿ ಬದುಕಬೇಕಿಲ್ಲಿ. ನಾನು ಅಥವಾ ನಂದು ನಾನೇ ಇರಬೇಕು ಅನ್ನೋದಿದ್ರೆ ಅದು ಯಾವ ಕಾರಣಕ್ಕೂ ನಡೀಲ್ಲ. ಯಾಕೆಂದರೆ ಎಲ್ಲ ಹಳುಬ್ರು ಮಾಡಿದ್ದಾರೆ, ಎಲ್ಲ ಜೊತೆಗೂಡಿ ನಡಿಬೇಕು ಅಂತ. ಇವತ್ತು ಅವರು ಬಾಡಿಗೆ ಕಟ್ತಾರೆ, ಅದೇ ಅರಸೋಡಲ್ಲಿ ನಾನು ಬಾಡಿಗೆ ಕಟ್ತೀನಿ. ನಾನೇನು ಸ್ವಂತ ಅಂಗಡಿಯಲ್ಲ ಅಥವಾ ಅವರು ಸ್ವಂತ ಅಂಗಡಿಯಲ್ಲ, ಬಾಡಿಗೆ ಕಟ್ತೀವಿ. ಶ್ರೀ ಟಾರ್ಪಲಿನ್ ಸ್ವಂತ ಅಲ್ಲ, ಬಾಡಿಗೆ ಕಟ್ತಾರೆ. ಈ ಬಾಡಿಗೆ ಕಟ್ಟಬೇಕಾದ್ರೆ ನಾನಾ ಕಡೆ 10 ಬ್ರ್ಯಾಂಡ್ ತಂದು ಮಾರ್ತೀವಿ. ಎಲ್ಲಿ ಚೆನ್ನಾಗಿದೆ ಕಸ್ಟಮರ್ಗೆ ಅಲ್ಲಿ ತೊಗೋತಾರೆ 100%. ಇಲ್ಲಾಂದ್ರೆ ಅವರು ಆ ಥರ ಈಗ ನಿಮಗೆ ಚೆನ್ನಾಗಿ ವ್ಯಾಪಾರ ಆದರೆ ನೀವು ಯಾಕೆ ಸರ್ ಪಬ್ಲಿಸಿಟಿ ಮಾಡ್ತೀವಿ? ನಿಮ್ಗೆ ವ್ಯಾಪಾರ ಆಗ್ತಾ ಇದೆಯಲ್ಲ, ಚೆನ್ನಾಗಿದೆಯಲ್ಲ, ಪಬ್ಲಿಸಿಟಿ ಮಾಡೋ ಅವಶ್ಯಕತೆ ಇಲ್ಲವಲ್ಲ. ನಾನು ಮಾಡ್ತಾಯಿದ್ದೀನ? ಮಾಡ್ತಾಯಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ನನಗೆ ವ್ಯಾಪಾರ ಆಗ್ತಾಯಿದೆ, ನನ್ನ ಕ್ವಾಲಿಟಿ ಚೆನ್ನಾಗಿದೆ, ನನಗೆ ಗ್ರಾಹಕರು ಮೆಚ್ಕೊಂಡು ನನ್ನ ಅಂಗಡಿ ತೊಗೊಂಡೋಗಿದ್ದಾರೆ ಅಲ್ವಾ, ನಾನು ಪಬ್ಲಿಸಿಟಿ ಮಾಡೋ. ಬಹುಶಃ ಅವರಲ್ಲಿ ವ್ಯಾಪಾರ ಆಗ್ತಿಲ್ಲ ಅನಿಸುತ್ತೆ. ಬಹುಶಃ ಅವ್ರಿಗೆ ವ್ಯಾಪಾರ ಆಗದೆ ಅವ್ರಿಗೆ ಏನಾಗಿದೆ ಅಂದರೆ ಅವ್ರ ಮೇಲೆ, ಅವ್ರ ಬ್ರ್ಯಾಂಡ್ಗೆ ಅವ್ರಿಗೆ ಬಹುಶಃ ಈಗ ಚಿಂತೆ ಆಗಿದೆ. ಏನಪ್ಪ ಇದು ನನ್ನ ಬ್ರ್ಯಾಂಡ್ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಅಂತ. ಸರ್, ಯಾವ ಬ್ರ್ಯಾಂಡು ನೋಡಿ ಸರ್, ನಿಮಗೆ ಕ್ವಾಲಿಟಿ ಕೊಟ್ಟರೆ ನೀವು ಗಲ್ಲಿಯಲ್ಲಿಟ್ಟರು ವ್ಯಾಪಾರ ಮಾಡ್ಬೋದು, ಎಲ್ಲಿಟ್ಟರು ವ್ಯಾಪಾರ ಮಾಡ್ಬೋದು, ಆಯಿತಾ ಸರ್? ಅದನ್ನು ಬಿಟ್ಟು ಸುಮ್ಮನೆ ಬೇರೆಯವ್ರ ಮುಂದೆ ಆಮೇಲೆ ಆಪಾದನೆ ಮಾಡೋದು, ಈ ಹೊಡೆದ್ರು ಮಾಡಿದ್ರು ಅದೇನೋ ಮಾಡ್ತೀನಿ ಅಂದವ್ರೆ ಅಂತ ಹೇಳೋಕ್ಕೆ ಒಂದು ಲೆಕ್ಕಾಚಾರ ಬೇಕು. ಆಮೇಲೆ ಅವರು 1969 ನಂದು ಅಂತ ಹೇಳ್ಕೊಂಡಿದ್ದಾರಲ್ಲ ಸರ್.
1969 ಅರಸು ರೋಡ್ ಇರಲಿಲ್ಲ ಸರ್. 1916 ಅರಸು 1978 ಇದ್ದಿದ್ದು, 1970 ಆಗಿದ್ದು. ಹೌದು, ಆಯಿತು. ಇವ್ರ ಕ್ವಾಲಿಟಿ ಬಗ್ಗೆ, ಟ್ರೇಡ್ ಮಾರ್ಕ್ ಬಗ್ಗೆ ಬರ್ತೀನಿ. ಈಗ ಟ್ರೇಡ್ ಮಾರ್ಕ್ ಬಗ್ಗೆ ಮಾತಾಡ್ತಾರೆ. ಏನೋ ನಾನು ಟ್ರೇಡ್ ಮಾರ್ಕ್ ಮಾಡ್ಸೀನಿ ಅಂತ. ಯಾವಾಗ ಸರ್ ಮಾಡಿಸಿರಿ ಟ್ರೇಡ್ ಮಾರ್ಕ್ ನೀವು? 1969 ಮಾಡಿಸಿರಾ? 17 ಮಾಡಿಸಿರಾ? 18 ಮಾಡಿಸಿರಾ? ನೀವು ಟ್ರೇಡ್ ಮಾರ್ಕ್ ಮಾಡಿಸಿರೋ 2004 ಆದಮೇಲೆ. ಯಾಕೆ? ನಿಮಗೆ ಪಕ್ಕದಲ್ಲಿ ಸ್ಟ್ರೀಟ್ ಟಾರ್ಪಲಿನ್ ಅನ್ನೋರು ಉಟ್ಕೊಂಡ್ರು. ನಿಮ್ಮ ಸ್ಟ್ರೀಟ್ ಟಾರ್ಪಲಿನ್ ಅಂತ ಯಾವಾಗ ಬಂದರು, ಆಗ ನಿಮಗೇನಾಯಿತು, ವ್ಯಾಪಾರ ಕಿತ್ತೋಯ್ತು. ವ್ಯಾಪಾರ ಕಿತ್ತಾಗ ನೀವೇನು ಮಾಡ್ತೀರಾ? ಚೆನ್ನೈಯಲ್ಲಿ ಕೇಸ್ ಹಾಕ್ತೀರಾ ಅವ್ರ ಮೇಲೆ. ಚೆನ್ನೈಯಲ್ಲಿ ಕೇಸ್ ಮಾಡಿ ಆವಾಗ ನೀವು ರಿಜಿಸ್ಟ್ರ್ ಮಾಡ್ಕೊಬರ್ತೀರಾ. ಅದಕ್ಕೆ ಮುಂಚೆ ಮಾಡ್ಬೋದಾಯ್ತಲ್ಲ. ಯಾಕೆ ನಿಮ್ಮದೇ ಆದಂಥ ಬ್ರ್ಯಾಂಡ್ ಅಲ್ಲ ಸರ್, ಯಾರು ಉಪಯೋಗಿಸ್ಬಾರ್ದಲ್ಲ, ಯಾರು ಉಪಯೋಗಿಸಂಗಿಲ್ವಲ್ಲ, ಮಾಡ್ಬೋದಾಗಿತ್ತಲ್ಲ. ಆದರೆ ನೀವು ಅದನ್ನು ಮಾಡಲಿಲ್ಲ. ಅದಾದಮೇಲೆ ಮಾಡಿದ್ರಿ. ಅಲ್ಲಿಗೆ ಏನರ್ಥ ಅಂದರೆ ನನ್ನ ಬ್ರ್ಯಾಂಡ್ ಹಿಂಗಿರಬೇಕು ಅಂತ. ಅದಕ್ಕೆ ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಹೆಸರು ನಾವು ಬಳಕೆ ಮಾಡಿಲ್ಲ, ನಾವು ಮಾಡೋ ಅವಶ್ಯಕತೆಯೂ ಇಲ್ಲ.